ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿವೆ. ದೇಶದಲ್ಲಿ ಇಂಡಿ ಮೈತ್ರಿಕೂಟ ಹಾಗೂ ಎನ್ಡಿಎ ನಡುವೆ ತೀವ್ರ ಹಣಾಹಣಿ ನಡೆಯುವ ಸಾಧ್ಯತೆಗಳಿವೆ. ಅದರಲ್ಲೂ ಕರ್ನಾಟಕದಲ್ಲಿ ಇಂಡಿ ಮೈತ್ರಿಕೂಟ ಇಲ್ಲದೇ ಇದ್ರೂ ಕಾಂಗ್ರೆಸ್ ವರ್ಸಸ್ ಎನ್ಡಿಎ ಎನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಎರಡು ಪಕ್ಷಗಳು ಲೋಕಸಭಾ ಚುನಾವಣೆಗೆ ಒಂದಷ್ಟು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿವೆ. ಅಂತದ್ರಲ್ಲಿ ಒಂದು ಬಸವನಾಡು ಅಂತಲೇ ಖ್ಯಾತಿಯನ್ನ ಪಡೆದಿರುವ ವಿಜಯಪುರ. ಗೆಳೆಯರೆ, ವಿಜಯಪುರ ಕ್ಷೇತ್ರಕ್ಕೆ ಬಿಜೆಪಿ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಅವರನ್ನ ಕಣಕ್ಕಿಳಿಸಿದ್ರೆ, ಕಾಂಗ್ರೆಸ್ ಪಕ್ಷ ಜಿಲ್ಲಾ ಕಾಂಗ್ರೆಸ್ ಘಟಕದ ಹಾಲಿ ಅಧ್ಯಕ್ಷ ರಾಜು ಅಲಗೂರು ಅವರನ್ನ ಕಣಕ್ಕಿಳಿಸಿದೆ. ಹಾಗಾದ್ರೆ ಈ ಬಾರಿ ವಿಜಯಪುರದಲ್ಲಿ ಇವರಿಬ್ಬರ ನಡುವೆ ಪೈಪೋಟಿ ಹೇಗಿರಲಿದೆ? ಈಗಾಗಲೇ 3 ಬಾರಿ ಈ ಕ್ಷೇತ್ರದಿಂದ ಗೆದ್ದಿರುವ ಸಂಸದ ರಮೇಶ್ ಜಿಗಜಿಣಗಿ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿ ತಲೆನೋವಾಗಿ ಪರಿಣಮಿಸ್ತಾರಾ? ಇಲ್ಲಿನ ಜಾತಿ ಸಮೀಕರಣ ಏನು ಹೇಳ್ತಾ ಇದೆ? ಅಹಿಂದ ಮತಗಳನ್ನ ನೆಚ್ಚಿಕೊಂಡಿರುವ ಕಾಂಗ್ರೆಸ್ಗೆ ಈ ಬಾರಿ ಗೆಲುವು ಸಿಗುತ್ತಾ, ಅಥವಾ ಯಡಿಯೂರಪ್ಪನವರ ಜೊತೆ ತಮ್ಮೆಲ್ಲ ಮುನಿಸನ್ನ ಬದಿಗಿಟ್ಟು ಬಸವರಾಜ ಪಾಟೀಲ್ ಯತ್ನಾಳ್ ಈ ಬಾರಿ ಕೂಡ ಬಿಜೆಪಿಯ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದ್ರಲ್ಲಿ ಯಶಸ್ಸನ್ನ ಪಡಿತಾರ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬಿಜೆಪಿಯಿಂದ ವಿಜಯಪುರದಲ್ಲಿ ಕಣಕ್ಕಿಳಿದಿರುವ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಪ್ರಸ್ತುತ ಕೇಂದ್ರ ಸರ್ಕಾರದಲ್ಲಿ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಖಾತೆಯ ರಾಜ್ಯ ಸಚಿವರಾಗಿದ್ದಾರೆ. 1998ರಿಂದ ನಡೆದ ಚುನಾವಣೆಗಳಲ್ಲಿ ಸತತವಾಗಿ ಜಯವನ್ನ ಗಳಿಸ್ತಾ ಇರುವ ರಮೇಶ್ ಜಿಗಜಿಣಗಿ ಈ ಹಿಂದೆ ಚಿಕ್ಕೋಡಿ ಕ್ಷೇತ್ರದಿಂದ 3 ಬಾರಿ ಹಾಗೂ ಬಿಜಾಪುರ ಕ್ಷೇತ್ರದಿಂದ 3 ಬಾರಿ ಆಯ್ಕೆಯಾಗಿದ್ದಾರೆ. ರಾಜಕೀಯಕ್ಕೆ ಬರುವ ಮುನ್ನ ಪೊಲೀಸ್ ಅಧಿಕಾರಿಯಾಗಿದ್ದ ರಮೇಶ್ ಜಿಗಜಿಣಗಿ 1998, 99 ಹಾಗೂ 2004ರಲ್ಲಿ ಚಿಕ್ಕೋಡಿ ಕ್ಷೇತ್ರದಿಂದ ಆಯ್ಕೆಯಾದ್ರೆ 2009, 2014 ಹಾಗೂ 2019ರಲ್ಲಿ ವಿಜಯಪುರ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 2004ರವರೆಗೂ ವಿಜಯಪುರ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ಆಗಿತ್ತು. ಚಿಕ್ಕೋಡಿ ಕ್ಷೇತ್ರವನ್ನ ಮೀಸಲು ಕ್ಷೇತ್ರವನ್ನಾಗಿ ಮಾಡಲಾಗಿತ್ತು. ಆದ್ರೆ 2009ರಲ್ಲಿ ಈ ಕ್ಷೇತ್ರಗಳು ಅದಲು ಬದಲಾದವು. ಚಿಕ್ಕೋಡಿ ಸಾಮಾನ್ಯ ಕ್ಷೇತ್ರವಾಗಿ ಬದಲಾದ್ರೆ ವಿಜಯಪುರ ಮೀಸಲು ಕ್ಷೇತ್ರವಾಗಿ ಗುರುತಿಸಿಕೊಳ್ತು. ಹೀಗಾಗಿ ರಮೇಶ್ ಜಿಗಜಿಣಗಿ ಚಿಕ್ಕೋಡಿಯಿಂದ ವಿಜಯಪುರಕ್ಕೆ ವಲಸೆ ಬಂದ್ರು. ಅಲ್ಲೂ ಕೂಡ ತಮ್ಮ ಗೆಲುವನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ರಮೇಶ್ ಜಿಗಜಿಣಗಿ ಈ ಬಾರಿ ಕೂಡ ದಾಖಲೆಯ ಗೆಲುವನ್ನ ಸಾಧಿಸೋದಕ್ಕೆ ಹವಣಿಸ್ತಾ ಇದ್ದಾರೆ. ಇಲ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ ಯಡಿಯೂರಪ್ಪನವರ ಬಲ ಇದ್ದಂತೆ ಕಾಣ್ತಾ ಇದೆ. ಅಲ್ಲದೆ ಜೆಡಿಎಸ್ ಜೊತೆ ಮೈತ್ರಿ ಕೂಡ ಆಗಿರೋದ್ರಿಂದ ಜಿಗಜಿಣಗಿ ಈ ಬಾರಿ ಈಸಿಯಾಗಿ ದಡ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ರಾಜು ಅಲಗೂರು ಈ ಓಟಕ್ಕೆ ಬ್ರೇಕ್ ಹಾಕ್ತಾರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಯಾಕೆಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರಬಲವಾಗಿರುವ ಛಲವಾದಿ ಸಮುದಾಯಕ್ಕೆ ಸೇರಿದ್ದ ರಾಜು ಅಲಗೂರು ಅವರನ್ನ ಈ ಬಾರಿ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಈ ಹಿಂದೆ 1999ರಿಂದ 2004ರವರೆಗೆ ಬಳ್ಳೋಳ್ಳಿ ಮೀಸಲು ಕ್ಷೇತ್ರದ ಶಾಸಕರಾಗಿದ್ದ ರಾಜು ಅಲಗೂರು 2013ರಲ್ಲಿ ನಾಗಠಾಣ ಮೀಸಲು ಕ್ಷೇತ್ರದಿಂದ ಶಾಸಕರಾಗಿದ್ದರು. ದಲಿತ ಸಂಘರ್ಷ ಸಮಿತಿಯ ಮೂಲಕ ಗುರುತಿಸಿಕೊಂಡಿದ್ದ ರಾಜು ಅಲಗೂರು ಉಪನ್ಯಾಸಕರಾಗಿ, ಸಮಾಜ ಸೇವಕರಾಗಿ ಕೂಡ ಗುರುತಿಸಿಕೊಂಡ್ರು. ಈಗ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜು ಅಲಗೂರು ವಿಜಯಪುರ ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕಾಂಗ್ರೆಸ್ ಕೂಡ ಈ ಬಾರಿ ದಲಿತ ಬಲಗೈ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡೋದ್ರ ಮೂಲಕ ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತ ಮತಗಳನ್ನ ಕ್ರೋಢೀಕರಿಸಿ ಗೆಲುವನ್ನ ದಾಖಲಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಇಲ್ಲಿ ಯಾಕೆ ಕಾಂಗ್ರೆಸ್ನ ಅಭ್ಯರ್ಥಿ ಬಿಜೆಪಿಗೆ ಸವಾಲು ಒಡ್ಡಬಹುದು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ವಿಜಯಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀವು ನೋಡಲೇಬೇಕು. ಗೆಳೆಯರೆ, ಈ ಕ್ಷೇತ್ರದಲ್ಲಿ ಒಟ್ಟು 19,19,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಅದರಲ್ಲಿ ಪುರುಷರ ಸಂಖ್ಯೆ 9,76,000 ದಾಟಿದ್ರೆ ಮಹಿಳೆಯರು 9,42,000 ದಾಟ್ತಾ ಇದ್ದಾರೆ. ಇನ್ನು ಕ್ಷೇತ್ರದಲ್ಲಿನ ಜಾತಿ ಲೆಕ್ಕಾಚಾರವನ್ನ ಗಮನಿಸೋದಾದ್ರೆ ವಿಜಯಪುರ ಕ್ಷೇತ್ರದಲ್ಲಿ ಲಿಂಗಾಯತರು ಸುಮಾರು 5 ಲಕ್ಷ ಮಂದಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಕುರುಬ ಮತದಾರರ ಸಂಖ್ಯೆ 3 ಲಕ್ಷ, ತಳವಾರ 1 ಲಕ್ಷ, ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ 2.5 ಲಕ್ಷ, ಎಡಗೈ ಸಮುದಾಯ 1 ಲಕ್ಷ, ಲಮಾಣಿ ಸಮುದಾಯ 1.5 ಲಕ್ಷ, ಮುಸ್ಲಿಂ 2.5 ಲಕ್ಷ, ಬ್ರಾಹ್ಮಣ 40,000 ಹಾಗೂ ಇತರೆ 2,29,000 ಮತದಾರರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೊಂದು ಅಂದಾಜು ಲೆಕ್ಕಾಚಾರ ಅಂತ ನೋಡಿದ್ರು ಕೂಡ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಲಿಂಗಾಯತ ಸಮುದಾಯದ ಮತಗಳು ನಿರ್ಣಾಯಕ ಅನ್ನಿಸ್ಕೊಳ್ಳುತ್ತವೆ. ಆ ನಂತರದಲ್ಲಿ ಕುರುಬ ಹಾಗೂ ಮುಸ್ಲಿಂ ಮತಗಳು ಕೂಡ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತವೆ. ಹೀಗಾಗಿನೇ ಕಾಂಗ್ರೆಸ್ ಈ ಬಾರಿ ರಮೇಶ್ ಜಿಗಜಿಣಗಿ ಅವರನ್ನ ಸೋಲಿಸೋದಕ್ಕೆ ರಾಜು ಅಲಗೂರು ಅವರನ್ನ ಕಣಕ್ಕಿಳಿಸಿದೆ. ಗೆಳೆಯರೆ, ರಮೇಶ್ ಜಿಗಜಿಣಗಿ ದಲಿತ ಎಡಗೈ ಸಮುದಾಯಕ್ಕೆ ಸೇರಿದವರು, ಇನ್ನು ರಾಜು ಅಲಗೂರು ದಲಿತ ಬಲಗೈ ಸಮುದಾಯಕ್ಕೆ ಸೇರಿದವರು. ಹೀಗಾಗಿ ಇಲ್ಲಿ ರಾಜು ಅಲಗೂರು ಅವರನ್ನ ಕಣಕ್ಕಿಳಿಸೋದ್ರ ಮೂಲಕ ದಲಿತ ಬಲಗೈ ಸಮುದಾಯದ ಮತಗಳನ್ನ ಸೆಳೆಯೋದ್ರ ಜೊತೆಗೆ ಮುಸ್ಲಿಂ ಮತಗಳನ್ನ, ಕುರುಬ ಮತದಾರರನ್ನ ಹಾಗೂ ಇತರೆ ಹಿಂದುಳಿದ ಮತದಾರರ ಜೊತೆಗೆ ಒಂದಷ್ಟು ಲಿಂಗಾಯತ ಮತಗಳನ್ನ ಸೆಳೆದು ಬಿಟ್ರೆ ಅಲ್ಲಿ ಗೆಲುವು ಸುಲಭ ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಂತಿದೆ. ಇನ್ನು ಬಿಜೆಪಿ ದಲಿತ ಮತಗಳ ಜೊತೆಗೆ ಲಿಂಗಾಯತ ಮತಗಳನ್ನ ನಂಬಿಕೊಂಡು ಕೂತಿದೆ. ಅದರ ಜೊತೆಗೆ ಒಂದಷ್ಟು
ಒಂದಷ್ಟು ಮರಾಠ ಮತಗಳು ಹಾಗೂ ಹಿಂದುಳಿದ ವರ್ಗದ ಮತಗಳು ಬಿಜೆಪಿಯ ಪಾಲಾಗುವ ಸಾಧ್ಯತೆ ಇದೆ. ಗೆಳೆಯರೆ, ಹಾಗೆ ನೋಡಿದ್ರೆ 2009 ಹಾಗೂ 2014 ಚುನಾವಣೆಯಲ್ಲಿ ರಮೇಶ್ ಜಿಗಜಿಣಗಿ ಅವರ ಗೆಲುವಿನ ಅಂತರ ತುಂಬಾ ಹೆಚ್ಚಾಗೇನೂ ಇರಲಿಲ್ಲ. ಆದ್ರೆ 2019 ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗಳು ಒಟ್ಟಾಗಿದ್ದ ಕಾರಣ ಅಲ್ಲಿ ಜೆಡಿಎಸ್ ನ ಸುನೀತಾ ಚೌಹಾಣ್ ಮೈತ್ರಿ ಅಭ್ಯರ್ಥಿಯಾಗಿದ್ದ ಕಾರಣ ರಮೇಶ್ ಜಿಗಜಿಣಗಿ ಅವರಿಗೆ 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದ ಗೆಲುವು ಸಿಕ್ಕಿತ್ತು. ಆದ್ರೆ 2009 ಹಾಗೂ 2014ರಲ್ಲಿ ಆ ಗೆಲುವಿನ ಅಂತರ 70,000 ಒಳಗೆ ಇತ್ತು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ರಮೇಶ್ ಜಿಗಜಿಣಗಿ ಅವರನ್ನ ಸೋಲಿಸಬಹುದು, ವಿಜಯಪುರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಈ ತಂತ್ರವನ್ನ ಹೂಡಿದೆ. ಇನ್ನು ವಿಜಯಪುರ ಲೋಕಸಭಾ ಕ್ಷೇತ್ರದ ಇತಿಹಾಸವನ್ನು ನೋಡೋದಾದ್ರೆ ಈ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಮೊದಲಿನಿಂದಲೂ ಅಸ್ತಿತ್ವದಲ್ಲಿರುವ ಕ್ಷೇತ್ರಗಳ ಪೈಕಿ ಒಂದು. ಸದ್ಯಕ್ಕೆ ಇದು ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಕ್ಷೇತ್ರ. ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮುದ್ದೇಬಿಹಾಳ, ದೇವರೈಪರಗಿ, ಬಸವನ ಬಾಗೇವಾಡಿ, ಬಬಲೇಶ್ವರ, ವಿಜಯಪುರ ನಗರ, ನಾಗಠಾಣ, ಇಂಡಿ ಹಾಗೂ ಸಿಂದಗಿ ವಿಧಾನಸಭಾ ಕ್ಷೇತ್ರಗಳಿವೆ. ಈ ಲೋಕಸಭಾ ಕ್ಷೇತ್ರದಲ್ಲಿ 1952ರಲ್ಲಿ ರಾಜಾರಾಮ್ ಗಿರಿಧರ್ ಲಾಲ್ ದುಬೆ ಕಾಂಗ್ರೆಸ್ನಿಂದ ಸಂಸದರಾಗಿ ಆಯ್ಕೆಯಾಗಿದ್ರು. ಇನ್ನು 1957ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಮುರಿಗಪ್ಪ ಸಿದ್ದಪ್ಪ ಸುಗಂಧಿ ಗೆಲುವನ್ನ ಪಡ್ಕೊಂಡ್ರೆ 1962ರಲ್ಲಿ ಮತ್ತೆ ಕಾಂಗ್ರೆಸ್ನ ರಾಜಾರಾಮ್ ಗಿರಿಧರ್ ಲಾಲ್ ದುಬೆ ಸಂಸದರಾಗಿ ಆಯ್ಕೆ ಆದ್ರು. ಆ ನಂತರ ಅಂದ್ರೆ 1967ರಲ್ಲಿ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಜಿಡಿ ಪಾಟೀಲ್ ಗೆಲುವನ್ನ ಪಡ್ಕೊಂಡ್ರೆ 71ರಲ್ಲಿ ಕಾಂಗ್ರೆಸ್ನ ಭೀಮಪ್ಪ ಚೌಧರಿ ಸಂಸದರಾಗಿ ಆಯ್ಕೆ ಆಗಿದ್ರು. ಇನ್ನು 1977ರಲ್ಲಿ ಹಾಗೂ 80ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ಕಾಳಿಂಗಪ್ಪ ಚೌಧರಿ ಗೆಲುವನ್ನ ಪಡ್ಕೊಂಡಿದ್ರು. ಹಾಗೇನೆ 1984ರಲ್ಲಿ ಈ ಕ್ಷೇತ್ರವನ್ನ ಜನತಾ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಳ್ತು. ಅಲ್ಲಿ ಶಿವಶಂಕರಪ್ಪ ಗುರಡ್ಡಿ ಸಂಸದರಾಗಿ ಆಯ್ಕೆಯಾದ್ರೆ 1989 ಹಾಗೂ 91ರಲ್ಲಿ ಬಸಗೊಂಡಪ್ಪ ಗುಡದಿನ್ನಿ ಸಂಸದರಾಗಿ ಆಯ್ಕೆ ಆದ್ರು. ಇನ್ನು 1996ರಲ್ಲಿ ಜನತಾದಳದಿಂದ ಸ್ಪರ್ಧೆ ಮಾಡಿದ್ದ ಬಸನಗೌಡ ರುದ್ರಗೌಡ ಪಾಟೀಲ್ ಸಂಸದರಾಗಿ ಆಯ್ಕೆ ಆದ್ರೆ 1998ರಲ್ಲಿ ಎಂಬಿ ಪಾಟೀಲ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆಲುವನ್ನ ಪಡ್ಕೊಂಡಿದ್ರು. ಇನ್ನು 1999ರಲ್ಲಿ ಇಲ್ಲಿ ಮೊದಲ ಬಾರಿಗೆ ಬಿಜೆಪಿ ಗೆಲುವನ್ನ ದಾಖಲಿಸಿತು. ಬಸವನಗೌಡ ಪಾಟೀಲ್ ಯತ್ನಾಳ್ 1999 ಹಾಗೂ 2004ರಲ್ಲಿ ಸತತವಾಗಿ ಸಂಸದರಾಗಿ ಆಯ್ಕೆ ಆದ್ರು. ಆ ಬಳಿಕ ಈ ಕ್ಷೇತ್ರವನ್ನ ಬಿಜೆಪಿ ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಳ್ತು. 2009, 2014 ಹಾಗೂ 2019ರಲ್ಲಿ ನಿರಂತರವಾಗಿ ರಮೇಶ್ ಜಿಗಜಿಣಗಿ ಈ ಕ್ಷೇತ್ರದಲ್ಲಿ ಗೆಲ್ತಾ ಬಂದಿದ್ದಾರೆ. 2014ರಲ್ಲಿ ಕಾಂಗ್ರೆಸ್ನ ಪ್ರಕಾಶ್ ರಾಥೋಡ್ ಎದುರು 69,819 ಮತಗಳ ಅಂತರದಿಂದ ಗೆದ್ದಿದ್ದ ರಮೇಶ್ ಜಿಗಜಿಣಗಿ 2019ರಲ್ಲಿ 2,58,038 ಮತಗಳ ಅಂತರದ ಜಯವನ್ನ ತಮ್ಮದಾಗಿಸಿಕೊಂಡ್ರು. ಸೊ ಈ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅನ್ನಿಸ್ಕೊಳ್ತಾ ಇದೆ. ಆದರೂ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ತನ್ನ ಬಲವನ್ನ ಪ್ರದರ್ಶನ ಮಾಡಿದೆ. ಯಾಕಂದ್ರೆ ಕ್ಷೇತ್ರದಲ್ಲಿರುವ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿ ತಲಾ 1 ಕ್ಷೇತ್ರಗಳನ್ನ ತಮ್ಮದಾಗಿಸಿಕೊಂಡಿವೆ. ಹೀಗಾಗಿನೇ ಈ ಬಾರಿ ವಿಜಯಪುರ ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೊರಟಂತಿದೆ. ಇಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು. ಅದರ ಜೊತೆಗೆ ಶಿವರಾಜ್ ತಂಗಡಗಿ ಅವರ ಹೆಸರು ಇಲ್ಲಿಂದ ಕೇಳಿ ಬಂತು. ಆದರೆ ಫೈನಲಿ ರಾಜು ಅಲಗೂರು ಅವರನ್ನ ಈ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಮಾಡಿದೆ. ಹೀಗಾಗಿ ರಮೇಶ್ ಜಿಗಜಿಣಗಿ ವರ್ಸಸ್ ರಾಜು ಅಲಗೂರು ಅನ್ನುವ ವಾತಾವರಣ ಈಗ ಸೃಷ್ಟಿಯಾಗಿದೆ. ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಜನ ಬಿಜೆಪಿಯನ್ನ ಇಲ್ಲಿವರೆಗೂ ಅಪ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಆದ್ರೆ ಈ ಬಾರಿಯಲ್ಲಿ ಜಾತಿ ಸಮೀಕರಣ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಅಂತಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಕೂಡ ತುಂಬಾನೇ ಮುಖ್ಯ ಅನಿಸ್ಕೊಳ್ಳುತ್ತೆ. ಹಾಗೆ ನೋಡಿದ್ರೆ ರಮೇಶ್ ಜಿಗಜಿಣಗಿ ಅವರ ಬೆನ್ನಿಗೆ ಯಡಿಯೂರಪ್ಪನವರು ಇದ್ದಾರೆ. ಯಡಿಯೂರಪ್ಪನವರನ್ನ ಕಂಡ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅಷ್ಟಕ್ಕಷ್ಟೇ. ಆದ್ರೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಮೋದಿ ಅವರ ಕೈಯನ್ನ ಬಲಪಡಿಸ್ತೀವಿ ಅನ್ನೋ ಮಾತುಗಳನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಹೀಗಾಗಿ ಈ ಚುನಾವಣೆಯಲ್ಲಿ ಬಿಜೆಪಿಯ ಒಳ ಜಗಳಗಳು ಕೈ ಕೊಡದೇ ಇದ್ರೆ ಕಾಂಗ್ರೆಸ್ಗೆ ಗೆಲುವು ಕಷ್ಟ ಆಗಬಹುದು. ಒಂದು ವೇಳೆ ಅಹಿಂದ ಮತಗಳು ಒಂದಾಗಿ ಬಿಜೆಪಿಯ ಒಳ ಜಗಳ ರಮೇಶ್ ಜಿಗಜಿಣಗಿ ಅವರಿಗೆ ಕೈಯನ್ನ ಕೊಟ್ರೆ ಅಲ್ಲಿ ಕಾಂಗ್ರೆಸ್ಗೆ ಗೆಲುವು ದಕ್ಕಲೂಬಹುದು. ಈ ಕಾರಣದಿಂದಲೇ ವಿಜಯಪುರ ಕ್ಷೇತ್ರ ತೀವ್ರ ಕುತೂಹಲವನ್ನ ಉಂಟು ಮಾಡ್ತಾ ಇರೋದು. ಇದು ಗೆಳೆಯರೆ ವಿಜಯಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.